ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಬಾರಿ ನಿಮ್ಮೊಡನೆ ಮಾತನಾಡಲು ನಾನು ಸಂತೋಷವುಳ್ಳನಾಗಿದ್ದೀನಿ. ಅವಕಾಶ ಕೊಟ್ಟದ ದೇವರಿಗೆ ನಾನು ವಂದನೆಗಳು ಸಲ್ಲಿಸುತ್ತೇನೆ. ನಿಮ್ಮೊಡನೆ ಕೆಲವು ಹೊತ್ತು ನಿಮ್ಮೊಡನೆ ಮಾತನಾಡಲು ನಾನು ಸಂತೋಷವುಳ್ಳನಾಗಿದ್ದೇನೆ. ನಾವು ದೇವರ ಒಂದು ಗುಣಾತಿಶಯಗಳ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ. ಕಳೆದ ವಾರ ನಾವು ಮಾತನಾಡುವಾಗ ಆತನು ಎಲ್ಲ ಕಡೆ ಇದ್ದಾನೆ, ಎಲ್ಲವನ್ನು ನೋಡುತ್ತಾನೆ ಎಂಬುದಾಗಿ, ಅಂದರೆ ಓಮ್ನಿ ಪ್ರೆಸೆನ್ಸ್ ಬಗ್ಗೆ ನಾವು ಮಾತನಾಡಿದ್ದೆವು. ಇವಾಗ ನಾವು ನೋಡುವಾಗ ದೇವರು ಸರ್ವಶಕ್ತನೆಂಬುದಾಗಿ ನಾವು ನೋಡುತ್ತಿದ್ದೇವೆ. ಅದು ಸರ್ವಶಕ್ತ ಒಂದು ಇಂಗ್ಲೀಷ್ನಲ್ಲಿ ನಾವು ನೋಡುವುದಾದರೆ ಅದು ಓಮ್ನಿ ಪ್ರೆಸೆನ್ಸ್ ಎಂಬುದಾಗಿ, ಅದು ಲ್ಯಾಟಿನ್ ವರ್ಡಿನಲ್ಲಿ ಹೇಳಿದಾಗಿದೆ. ಅದು ಓಮ್ನಿ ಅಂದರೆ ಹಾಲ್ ಎಂಬುದಾಗಿ, ಮತ್ತು ಪೊಟೆಂಟ್ ಅಂದರೆ ಶಕ್ತನೆಂಬುದಾಗಿ, ಅಂದರೆ ಎರಡು ಸೇರಿದೆ ಸರ್ವಶಕ್ತನೆಂಬುದಾಗಿ. ಆತನು ಎಲ್ಲವನ್ನು ಮಾಡುವ ಸರ್ವಶಕ್ತನಾಗಿದ್ದಾನೆಂಬುದು ಈ ಒಂದು ಅರ್ಥವಾಗಿದೆ. ದೇವರಿಂದ ಯಾವುದೋ ಒಂದು ಅಸಾಧ್ಯವಾದ ಕಾರ್ಯವು ಒಂದೂ ಇಲ್ಲ ಎಂದು ದೇವರ ವಾಕ್ಯ ಹೇಳುತ್ತದೆ. ನನ್ನಿಂದ ಏನಾದರೂ ಅಸಾಧ್ಯ ಉಂಟೋ ಎಂಬುದಾಗಿ ದೇವರು ಕೇಳುವನಾಗಿದ್ದಾನೆ. ಪ್ರಿಯರೇ, ದೇವರು ಪ್ರಜರಿಗೆ ಅಥವಾ ಒಂದು ಜನರಿಗೆ ಯಾವ ರೀತಿ ಅದನ್ನು ಪರಿಚಯಿಸಿಕೊಂಡನು ಎಂಬುದಾಗಿ ನಾವು ನೋಡುವುದಾದರೆ, ಅಗಾಧದಲ್ಲಿ ನಾವು ನೋಡುವುದಾದರೆ ಏನೂ ಇರಲಿಲ್ಲ, ಎಲ್ಲವೂ ಶೂನ್ಯವಾಗಿತ್ತು. ಆವಾಗ ದೇವರು ಒಂದು ಭೂಮಿಯನ್ನು ನೋಡಿ ಆತನು ಹೇಳುತ್ತಾನೆ, ಹೀಗೋ ಭೂಮಿ ಆಕಾಶವು ಉಂಟಾಗಲಿ ಎಂಬುದಾಗಿ. ಆತನು ಹೇಳಿದಂತೆ ಭೂಮಿ ಆಕಾಶಗಳು ಉಂಟಾದವು, ಮತ್ತು ಜಲಚರಗಳು, ಗಿಡ ಮರಗಳು ಪ್ರತಿಯೊಂದು ಉಂಟಾದವು. ಮತ್ತು ದೇವರು ನೋಡುತ್ತಾನೆ, ಇದು ಮನುಷ್ಯನನ್ನು ಒಂದು ನಮ್ಮ ಸ್ವರೂಪದಲ್ಲಿ ಒಂದು ಮನುಷ್ಯನನ್ನು ನಾವು ಮಾಡೋಣ ಅಂತ ಆತನು ಯೋಚಿಸುವಾಗ, ಒಂದು ಆದಾಮನನ್ನು ತನ್ನ ಒಂದು ಸ್ವರೂಪದಲ್ಲಿ ಮಾಡುವುದನ್ನು ನಾವು ನೋಡಬಹುದು. ಆತನು ಒಂದು ಅಗಾಧದಿಂದ ಒಂದು ಸ್ಪೆಷಲ್ ಆದ ಒಂದು ಮೆಟೀರಿಯಲ್ ತೆಗೆದು, ಒಂದು ವಿಶೇಷವಾದ ಒಂದು ಮಣ್ಣನ್ನು ತೆಗೆದು ಆದಾಮನನ್ನು ಸೃಷ್ಟಿಸಿ ಆತನ ಒಂದು ಮೂಗಿನಲ್ಲಿ ದೇವರ ಒಂದು ಜೀವ ಶ್ವಾಸವನ್ನು ಆತನು ಓದುವಾಗ ಆತನು ಜೀವಿಸುವ ಒಂದು ಪ್ರಾಣಿ ಅದನ್ನು, ಅಂದರೆ ಒಂದು ಜೀವವುಳ್ಳ ಮನುಷ್ಯನಾದನು. ಮತ್ತು ಆತನು ಒಬ್ಬನೇ ಇರುವುದು ಒಳ್ಳೆಯದಲ್ಲ ಎಂಬುದಾಗಿ ಆತನನ್ನು ಯೋಚಿಸಿ, ಆತನಿಗೆ ಸರಿಸಾಟಿಯಾದ ಒಂದು ಅವಳನ್ನು ನಾವು ಸೃಷ್ಟಿ ಮಾಡೋಣ ಎಂಬುದಾಗಿ ಆತನನ್ನು ಒಂದು ಗಾಢ ನಿದ್ರೆಗೆ ಬರಮಾಡಿಸಿ, ಆತನಿಂದ ಒಂದು ಎಲುಬನ್ನು ತೆಗೆದು ಅವಳನ್ನು ಸೃಷ್ಟಿ ಮಾಡಿ ಅವರಿಬ್ಬರನ್ನು ದೇವರು ಆಶೀರ್ವದಿಸುವುದಾಗಿ ಹೇಳಿದ್ದನು. ನೀವು ಈ ಭೂಮಿ ಕಡೆಯವರೆಗೆ ಎಲ್ಲವೂ ಕಡೆ ನೀವು ಚದರಿ ಹೋಗಿ ಎಲ್ಲವನ್ನು ನೀವು ಅನುಭವಿಸಿ ಎಂಬುದಾಗಿ ದೇವರು ಎಂದು ಆದಾಮ ಮತ್ತು ಅವಳನ್ನು ಸೃಷ್ಟಿ ಮಾಡಿದನು. ಒಂದು ಆಕಾಶವನ್ನು, ಒಂದು ಭೂಮಿಯನ್ನು ಸೃಷ್ಟಿ ಮಾಡಿದಾಗ ಅಥವಾ ಬರಿದಾಗಿತ್ತು. ಆಗ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿ, ಭೂಮಿ ಮತ್ತು ಒಂದು ಕತ್ತಲಾಗಿರುವುದರಿಂದ ಆತನು ಬೆಳಕನ್ನು ಉಂಟು ಮಾಡಿ, ಮತ್ತು ಬೆಳಕು ಮತ್ತು ಒಂದು ಕತ್ತಲನ್ನು ಬರಮಾಡಿದನು. ಅದೇ ರೀತಿ ಸೃಷ್ಟಿಯಾಯಿತು. ಮತ್ತು ದೇವರು ಒಂದು ಹಗಲನ್ನು ಆಳುವುದಕ್ಕೆ ಸೂರ್ಯನು ಆಗಲಿ, ರಾತ್ರಿಯನ್ನು ಆಳುವುದಕ್ಕೆ ಚಂದ್ರನು ಮತ್ತು ನಕ್ಷತ್ರಗಳನ್ನು ಸಹ ಆತನು ಉಂಟು ಮಾಡಿ ಅದನ್ನೆಲ್ಲ ದೇವರು ಆಶೀರ್ವದಿಸಿದನು. ಮತ್ತು ಎರಡನೇದಾಗಿ ನಾವು ನೋಡುವುದಾದರೆ, ದೇವರು ಅಬ್ರಹಾಮಿಗೆ ಯಾವ ರೀತಿ ಅದನ್ನು ಪರಿಚಯಿಸಿಕೊಳ್ಳುವುದು ಅಂತ ನಾವು ನೋಡುವುದಾದರೆ, ಆತನು ಆದಿಕಾಂಡ 17 ಅಧ್ಯಾಯ ನಾವು ನೋಡುವುದಾದರೆ, ದೇವರು ಹೇಳುತ್ತಾನೆ, ಅಬ್ರಹಾಮಿಗೆ ನೀನು ನಿರ್ದೋಷಿಯಾಗಿ, ದೋಷ ಇಲ್ಲದವನಾಗಿ ನನ್ನೊಡನೆ ನೀನು ನಡೆದುಕೊಂಡರೆ ನಾನು ನೀನು ಹೆಚ್ಚಾಗಿ ಆಶೀರ್ವದಿಸುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾನೆ. ಮತ್ತು ಅಬ್ರಹಾಮನು ಹೇಳುತ್ತಾನೆ, ನೀನು ಎಷ್ಟು ಆಶೀರ್ವದಿಸಿದರೆ ಏನು ಪ್ರಯೋಜನ, ನಾನು ಸಂತಾನ ಇಲ್ಲದವನಾಗಿದ್ದೇನೆ ಅಲ್ಲ ಎಂಬುದು. ಅಬ್ರಹಾಮನು ಉತ್ತರಿಸುವಾಗ ಅಬ್ರಹಾಮನು ಹೇಳುತ್ತಾನೆ, ನೀನು ಬಹು ಸಂತಾನವುಳ್ಳವನಾಗುತ್ತೀ ಎಂಬುದಾಗಿ ದೇವರು ಹೇಳುತ್ತಿದ್ದಾನೆ. 18ನೇ ಅಧ್ಯಾಯ ನಾವು ನೋಡುವಾಗ ದೇವರು ನಿನ್ನ ಸಾರಾಳು ನಿನ್ನ ಹೆಂಡತಿ ಎಲ್ಲಿದ್ದಾಳೆ ಎಂಬುದಾಗಿ ಆತನು ಕೇಳುವಾಗ, ಆಕೆಯ ಒಂದು ಗುಡಾರದಲ್ಲಿ ಆಕೆಯು ಇದ್ದಾಳೆ ಎಂಬುದಾಗಿ ಆತನು ಉತ್ತರಿಸುವಾಗ, ನಾವು ಬರುವ ಒಂದು ವರ್ಷವು, ಅಂದರೆ ನಾವು ಬರುವಾಗ ನಿಮ್ಮ ಒಂದು ಕೈಯಲ್ಲಿ ಒಂದು ಮಗು ಇರುತ್ತೆ ಎಂಬುದಾಗಿ ಆತನು ಹೇಳುವಾಗ, ಅಬ್ರಹಾಮನಾಗಲಿ ಅಥವಾ ಅವಳಾಗಲಿ ಅವರು ಮನಸ್ಸಿನಲ್ಲಿ ನಕ್ಕೊಳ್ಳುವುದನ್ನು ಸಹ ನಾವು ನೋಡುತ್ತೇವೆ. ಏಕೆಂದರೆ ಆದಾಮನು ನೆನೆಸಿಕೊಳ್ಳುತ್ತಾನೆ, ನಾನು 99 ವರ್ಷದವನಾಗಿದ್ದೇನಲ್ಲ, ನನ್ನ ಹೆಂಡತಿ 90 ವರ್ಷವಾಗಿದ್ದಾಳೆ, ಇದು ಹೇಗೆ ಸಾಧ್ಯ ಎಂಬುದಾಗಿ ಅವರ ಮನಸ್ಸಿನಲ್ಲಿ ಹೇಳಿಕೊಂಡು ಅವರು ನಗುವುದಕ್ಕೆ ಸಾಧ್ಯ. ಆದರೆ ಅವಳು ಸಹ
ನನ್ನ ಗಂಡನಿಗೆ 99 ವರ್ಷ, ನನಗೆ 90 ವರ್ಷ. ಈ ವಯಸ್ಸಿನಲ್ಲಿ ನನಗೆ ಮಕ್ಕಳಾಗುವುದುಂಟೆ ಎಂಬುದಾಗಿ ಅವರು ಮನಸ್ಸಿನಲ್ಲಿ ನಕ್ಕೊಳ್ಳುತ್ತಿದೆ. ಆದರೆ ದೇವರು ಹೇಳಿದಂತೆ ಅವರು ಬರುವ ವರ್ಷದಲ್ಲಿ ಅದ್ಭುತವಾಗಿ ಒಂದು ಮಗುವನ್ನು ಹೇರಿ ಅವರು ಇಸಾಕೆಂದು ಆ ಮಗುವಿಗೆ ಹೆಸರಿಡುವುದನ್ನು ನೋಡುತ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ಇಸಾಕೆಂದರೆ ನಗು ಎಂಬುದಾಗಿ, ಏಕೆಂದರೆ ಸಾರಳು ತನ್ನ ಜೀವಿತ ಕಾಲವೆಲ್ಲ ಆಕೆಯು ನಿಂದೆ ಬಾಧೆಗಳನ್ನು ಆಕೆಯು ಅನುಭವಿಸಿ, ಎಲ್ಲ ದುಃಖವನ್ನು ಆಕೆ ಅನುಭವಿಸಿ, ಕಳೆದ ದಿನಗಳಲ್ಲಿ ನಾನಿರುವಾಗ ಈ ಒಂದು ಮಗು ನನಗೆ ಕೊಟ್ಟಿದೆ ಎಂಬುದಾಗಿ ಹೇಳಿ ಆತನಿಗೆ ಇಸಾಕೆಂದು ಅಂದರೆ ನಗು ಎಂಬುದಾಗಿ ಎಲ್ಲ ದುಃಖಮಾನಗಳು ಎಲ್ಲ ಹೋಗಿ ನನಗೆ ನಗುವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ ಎಂಬುದಾಗಿ ದೇವರು ಮತ್ತು ಅವರನ್ನು ಆಶೀರ್ವದಿಸಿ ಅಬ್ರಹಾಂ ಮತ್ತು ಸಾರಳನ್ನು ಅಧಿಕವಾಗಿ ಆಶೀರ್ವದಿಸುವುದನ್ನು ಸಹ ನೋಡುತ್ತೇವೆ. ಅದಕ್ಕೆ ಮೊದಲಾಗಿ ದೇವರು ಹೇಳುತ್ತಾನೆ, ಆಕಾಶ ಕಡೆಗೆ ತಿರುಗಿ ನೋಡು, ನಿನಗೆ ಒಂದು ನಕ್ಷತ್ರಗಳು ನಿನಗೆ ಕಾಣಿಸುತ್ತವೆಲ್ಲ, ಅದು ನಿನಗೆ ಸಾಧ್ಯವಾದ ನಕ್ಷತ್ರಗಳನ್ನು ನೀನು ಲೆಕ್ಕಿಸು ಎಂಬುದಾಗಿ ಆತನು ವಾಗ್ದಾನ ಮಾಡಿದವನು ಎಂದಿಗೂ ಅದನ್ನು ಸಫಲಪಡಿಸುವನೆಂಬುದಾಗಿ ನಾವು ನೋಡಬಹುದು. ಆತನು ಮಾತು ಕೊಟ್ಟು ನೆರವೇರಿಸುವ ದೇವರು ನಮ್ಮ ದೇವರು ಸರ್ವಶಕ್ತನು ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ ಪ್ರಿಯರೇ. ಆತನು ಎಲ್ಲ ಕಡೆ ಇದು ತನ್ನ ಪ್ರಜೆಗಳಿಗೆ ಒಂದೊಂದು ರೀತಿ, ಪ್ರತಿಯೊಬ್ಬರನ್ನು ಒಂದೊಂದು ರೀತಿಯಲ್ಲಿ ಆತನು ಪರಿಚಯಿಸಿಕೊಳ್ಳುವನಾಗಿದ್ದಾನೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ಒಂದು ಎಜೆಕೀಯೇಲ್ ನಾವು ನೋಡುವಾಗ ಆತನು ಒಂದು ಮೂಳೆಗಳ ರಾಶಿಗಳ ಬಳಿಗೆ ಆತನನ್ನು ಕರ್ಕೊಂಡು ಹೋಗಿ ಈ ಒಂದು ಮೂಳೆಗಳಿಗೆ ನೀನು ಜೀವವು ಇದಕ್ಕೆ ಬರಬಹುದು ಎಂಬುದಾಗಿ ಎಜೆಕೀಯೇಲ್ ಕೇಳುವಾಗ ಆತನು ಹೇಳುತ್ತಾನೆ, ನೀನೇ ಬಲ್ಲೆ ನನ್ನ ತಂದೆ, ನೀನೇ ಬಲ್ಲೆ ನನ್ನ ಯೇಸುವೆ ಎಂಬುದಾಗಿ ಆತನು ಹೇಳುತ್ತಾನೆ. ಆದರೆ ದೇವರು ಹೇಳುತ್ತಾನೆ ಎಜೆಕೀಯೇಲ್ಗೆ, ನೀನು ಈ ಒಂದು ಮೂಳೆಗಳಿಗೆ ನೀನು ಆಜ್ಞಾಪಿಸು ಎಂಬುದಾಗಿ, ಈ ಮೂಳೆಗಳಿಗೆ ನೀನು ಪ್ರಚರಿಸು ಎಂಬುದಾಗಿ ಆತನು ಹೇಳುವಾಗ ಎಜೆಕೀಯೇಲನು ಒಂದು ಮಾತನಾಡುವಾಗ ಆ ಮೂಳೆಗಳಿಗೆ ಮತ್ತೆ ಜೀವವು ಬರುವುದು ಎಂಬುದಾಗಿ ನಾವು ನೋಡುತ್ತೇವೆ. ಹೇಳುವುದು ಎಜೆಕೀಯೇಲ್, ಆದರೆ ಜೀವವು ಕೊಟ್ಟಿದ್ದು ಮಾತ್ರ ದೇವರು. ಆತನ ಒಂದು ಜೀವ ಶ್ವಾಸವೊಂದು ಯಾವಾಗಾದರೂ ಆತನು ಆ ಮೂಳೆಗಳೇ ಕೊಟ್ಟನು, ಆ ಮೂಳೆಗಳೆಲ್ಲವೂ ಒಂದು ಜೀವಕ್ಕೆ ಬರುವುದನ್ನು ಸಹ ನೋಡುತ್ತೇವೆ. ಅದು ಲೆಕ್ಕವಿಲ್ಲದಷ್ಟು ಮೂಳೆಗಳಲ್ಲಿ ಇರುವಾಗಲೂ ಸಹ ದೇವರು ಒಂದು ದೊಡ್ಡ ಸೈನ್ಯವಾಗಿ ಆ ಮೂಳೆಗಳನ್ನು ಏರ್ಪಡಿಸಿದನು. ಒಂದು ದೊಡ್ಡ ಸೈನ್ಯವಾಗಿ ಅದನ್ನು ಏರ್ಪಡಿಸಿ ಆ ಒಂದು ಸೈನ್ಯವು ದೇವರನ್ನು ಮಹಿಮೆ ಪಡಿಸುವುದಾಗಿ ಸಹ ನಾವು ನೋಡಬಹುದು ಪ್ರಿಯರೇ. ಅದೇ ರೀತಿ ನಾವು ಹೊಸ ಒಡಂಬಡಿಕೆಯಲ್ಲಿ ಸಹ ನಾವು ಯೇಸುವಿನ ಮೂಲಕವಾಗಿ ಆತನು ಪ್ರಕಟಿಸಿಕೊಂಡನು, ಅಂದರೆ ಪರಿಚಯಿಸಿಕೊಂಡನು ಸಹ ನಾವು ನೋಡುತ್ತೇವೆ. ಆತನಿಗೆ ಎಲ್ಲದರಲ್ಲೂ ಆತನಿಗೆ ಅಧಿಕಾರ ಕೊಟ್ಟನು. ಸರ್ವಶಕ್ತನು ಅಂದರೆ ಆತನಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ. ಇನ್ನೊಂದು ಅರ್ಥವನ್ನು ನಾವು ನೋಡುವುದಾದರೆ ಆತನಿಗೆ ಅಧಿಕಾರ ಕೊಟ್ಟಿದ್ದಾಗಿ ಮತ್ತು ಆತನು ಎಲ್ಲದರಲ್ಲೂ ಆತನು ಸಮರ್ಥನೆ ಎಂಬುದಾಗಿ, ಅಂದರೆ ಯಾವುದಕ್ಕೂ ಆತನು ಕಮ್ಮಿ ಇಲ್ಲ, ಯಾವುದಕ್ಕೂ ಆತನು ಲೆಕ್ಕಕ್ಕಿಲ್ಲದಷ್ಟು ದೊಡ್ಡ ದೇವರಾಗಿದ್ದಾನೆ. ಆತನು ಸರ್ವಶಕ್ತನಾಗಿದ್ದಾನೆ ಪ್ರಿಯರೇ. ನಾವು ಆತನ ಒಂದು ಸರ್ವಶಕ್ತನ ದೇವರಿಂದ ಆತನ ಒಂದು ಕಾರ್ಯಗಳನ್ನು ನಾವು ನೋಡುವಾಗ ಯೇಸುವಿನ ಮೂಲಕವಾಗಿ ಆತನ ಎಷ್ಟು ದೊಡ್ಡ ಕಾರ್ಯಗಳನ್ನು ಸಹ ನಾವು ನೋಡುತ್ತೇವೆ. ಆತನಿಗೆ ನೋಡಿ, ಒಂದು ಸ್ವಸ್ಥತೆ ಮಾಡುವ ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯ ಕೊಡುವಾತನಾಗಿದ್ದಾನೆ. ಆತನ ಮೇಲೆ ಅದರ ಮೇಲೆ ಆತನಿಗೆ ಅಧಿಕಾರ ಕೊಟ್ಟು ಅವರನ್ನು ಬಲಪಡಿಸುವುದನ್ನು ಸಹ ನಾವು ನೋಡಬಹುದು ಪ್ರಿಯರೇ. ಮತ್ತು ದೆವ್ವಗಳನ್ನು ಸಹ ಆತನು ಓಡಿಸುವ ಶಕ್ತಿ ಆತನಿಗೆ ಉಂಟು. ಮತ್ತು ಒಂದು ಸೃಷ್ಟಿ ಮೇಲೆ ಸಹ ಆತನಿಗೆ ಶಕ್ತಿ ಉಂಟು ಪ್ರಿಯರೇ. ಮತ್ತು ಹೆಚ್ಚಾಗಿ ಮರಣ ಸಹ ಮೇಲೆ ಕೂಡ ಆತನಿಗೆ ಅಧಿಕಾರ ಉಂಟು. ನಾವು ಅಸ್ವಸ್ಥನಾಗಿರುವ ಎಷ್ಟೋ ಜನಗಳನ್ನು ಆತನು ಸ್ವಸ್ಥ ಮಾಡುವುದನ್ನು ಸಹ ನಾವು ನೋಡುತ್ತೀವಿ. ಆತನ ಕಾರ್ಯಗಳು ಎಷ್ಟೋ ದೊಡ್ಡದಾಗಿದೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ದೆವ್ವಗಳು ಓಡಿಸುವ ಸಹ ನಾವು ಓದಬಹುದು ಅಥವಾ ನೋಡಬಹುದು ಕೂಡ. ನೋಡ್ಬೋದು ಅಂದರೆ ಇಲ್ಲಿಂದ ನೋಡ್ಬೋದು, ನಾವು ದೇವರ ಒಂದು ವಾಕ್ಯದಿಂದ ನಾವು ಓದಿ ನಾವು ತಿಳ್ಕೊಳ್ಬೋದು ಎಂಬುದಾಗಿ. ಆತನು ಒಂದು ಮರಣವನ್ನು ಸಹ ಆತನು ಜಯಿಸುವನಾಗಿದ್ದಾನೆ. ಲಾಜರನಿಗೆ ಆತನು ಆಚೆ ಬಾ ಎಂಬುದಾಗಿ ನೋಡುವ ಆತನು ಜೀವಂತವಾಗಿ ಆಚೆ ಬರುವುದನ್ನು, ಅವರೆಲ್ಲರೂ ದಿಗ್ಭ್ರಮೆಗೊಳ್ಳುವುದನ್ನು ಸಹ ನಾವು ನೋಡ್ಬೋದು.
ಆತನಿಗೆ ಯಾವುದರಿಂದಲೂ ಆತನಿಗೆ ಅಸಾಧ್ಯವಿಲ್ಲ ಅಂತ ಹೇಳುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯನಿಗೆ ಅಸಾಧ್ಯವಾದ ದೇವರಿಗೆ ಎಲ್ಲವೂ ಸಮಸ್ತವೂ ಸಾಧ್ಯವಾಗಿದೆ ಎಂಬುದಾಗಿ. ತಂದೆ ಆತನ ಮುಂದೆ ನಿಲ್ಲುವುದಕ್ಕೂ ಯಾರಿಗೂ ಶಕ್ತಿ ಇಲ್ಲ. ಆತನ ಮುಂದೆ ನಿಲ್ಲುವವರು ಯಾರು? ಆತನ ಮುಂದೆ ನಿಂತಿದರೆ ಸರ್ವಭೌಮ ಇವನ ಎದುರಿನಲ್ಲಿ ಬೆಟ್ಟಗಳು ಸಹ ಮೇಣದಂತೆ ಕರಗಿ ಹೋಗುತ್ತದೆ ಅಂತ ದೇವರ ವಾಕ್ಯ ಹೇಳುತ್ತದೆ. ಅದು ನಾವು 97ನೇ ಕೀರ್ತನೆ ಸಹ ನಾವು ನೋಡ್ಬೋದು. ಮತ್ತು ನಾವು ಒಂದನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಾಗ ಬೆಟ್ಟಗಳು ಆತನ ಮುಂದೆ ಹೆದರುತ್ತವೆ ಎಂಬುದಾಗಿ. ಆತನ ಮುಂದೆ ನಿಲ್ಲುವುದಕ್ಕೆ ಯಾವುದಕ್ಕೂ ಶಕ್ತಿ ಇಲ್ಲ, ಯಾರಿಗೂ ಶಕ್ತಿ ಇಲ್ಲ. ಆತನ ಮುಂದೆ ನಿಲ್ಲುವುದಕ್ಕೆ ಯಾವ ಒಂದು ಶಕ್ತಿಯೂ ಆತನ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಆತನಿಗೆ ಎಲ್ಲವೂ ಶಕ್ತಿ ಉಂಟು. ಇವಾಗ ನೀವು ನಿಮಗೆ ಒಂದು ಪ್ರಶ್ನೆಯನ್ನು ನಾನು ಕೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ನಿಮ್ಮ ಒಂದು ಕಷ್ಟವು ದೊಡ್ಡದು ಅಥವಾ ದೇವರ ಒಂದು ಶಕ್ತಿಯು ದೊಡ್ಡದು ಎಂಬುದಾಗಿ. ನಾವು ನೋಡುವಾಗ ನಮ್ಮ ಒಂದು ಕಷ್ಟವು ನಾವು ಅಂದ್ಕೊಳ್ತೀವಿ ನಮ್ಮ ಕಷ್ಟವು ಎಲ್ಲದಕ್ಕಿಂತ ದೊಡ್ಡದೆಂಬುದಾಗಿ. ಆದರೆ ದೇವರು ಎಲ್ಲದಕ್ಕಿಂತ ಶಕ್ತನಾಗಿದ್ದಾನೆ. ಆತನ ಮುಂದೆ ಯಾವ ಶಕ್ತಿಯೂ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ದೇವರ ಶಕ್ತಿಗಿಂತ ಯಾವುದೂ ದೊಡ್ಡದಿಲ್ಲ. ಆತನು ಎಲ್ಲವನ್ನು ಸಾಧ್ಯ ಮಾಡುವ ಆತನಾಗಿದ್ದಾನೆ. ನಿಮ್ಮ ಕಷ್ಟಗಳು ಬೆಟ್ಟಗಳದಂತೆ ಕರಗಿ ಹೋಗಲಿ ಈ ಕ್ಷಣ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ನಿಮ್ಮ ಎಲ್ಲ ಕಷ್ಟ ದುಃಖಗಳು ಯೇಸು ನಾಮದಲ್ಲಿ ತೊಲಗಿ ಹೋಗಲಿ ಎಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ. ನೀವು ಯಾವುದಕ್ಕಾದರೂ ನೀವು ಚಿಂತೆ ಪಡ್ತೀರೋ, ನೀವು ಯಾವುದಕ್ಕೋಸ್ಕರ ನೀವು ಯೋಚನೆ ಮಾಡ್ತಿದ್ದೀರೋ, ಯಾವ ಬಾಧೆಗಳಿಗೋಸ್ಕರ ನೀವು ಯೋಚನೆ ಮಾಡ್ತಿದ್ದೇವೋ, ಪ್ರತಿಯೊಂದು ಎಲ್ಲದರಲ್ಲಿಗಿಂತ ದೇವರು ದೊಡ್ಡವನಾಗಿದ್ದಾನೆ ಪ್ರಿಯರೇ. ಆತನು ಸರ್ವಶಕ್ತನಾಗಿದ್ದಾನೆ. ಆತನು ಎಲ್ಲ ಕಷ್ಟಗಳನ್ನು ನಿಮ್ಮಿಂದ ದೂರಪಡಿಸಿ ನಿಮ್ಮನ್ನು ಬಲಪಡಿಸುವನಾಗಿದ್ದಾನೆ ಪ್ರಿಯರೇ. ದೇವರ ಮಕ್ಕಳೇ, ನೀವು ಹೆಚ್ಚಾಗಿ ದೇವರ ವಾಕ್ಯದಲ್ಲಿ ನೀವು ಬೆರೆದು ಇರುವಾಗ ದೇವರು ನಿಮ್ಮನ್ನು ಆತ್ಮ ಸ್ವರೂಪನಾಗಿ ಆತ್ಮ ಸ್ಪರ್ಶದಿಂದ ನಿಮ್ಮನ್ನು ಮುಟ್ಟಿ ಆತ ನಿಮ್ಮನ್ನು ಬಲಪಡಿಸುತ್ತಾನೆ. ನೀವು ಎಷ್ಟು ಕುಂದಿ ಹೋಗಿರ್ಬೋದು, ಎಷ್ಟು ನೀವು ನೋವಿರಬಹುದು, ಆದರೆ ನೀವು ಎಲ್ಲದರಲ್ಲೂ ದೇವರು ನಿಮ್ಮನ್ನು ಶಕ್ತಿವಂತನಾಗಿ ನಿಮ್ಮನ್ನು ಮಾರ್ಪಡಿಸಿ ನಿಮ್ಮನ್ನು ಬಲಪಡಿಸುವನಾಗಿದ್ದಾನೆ. ಆತನ ಒಂದು ಸಮುದ್ರವನ್ನೇ ಸಹ ಆತನು ಗದರಿಸಿದ. ಒಂದು ನೀರಿನ ಮೇಲೆ ಗಾಳಿ ಬರುವಾಗ, ಒಂದು ಸಮುದ್ರದ ಮೇಲೆ ಗಾಳಿ ಬರುವಾಗ ಅದು ಅಲ್ಲಕೊಳ್ಳವಾಗಿರುವಾಗ ಒಂದು ದೇವರ ಶಿಷ್ಯರು, ಒಂದು ಯೇಸುವಿನ ಶಿಷ್ಯರು ಹೆದರುತ್ತಿದ್ದಾರೆ. ನಾವು ಏನು ಮಾಡಲಿ, ನಿನಗೆ ಈ ಚಿಂತೆ ಇಲ್ಲವೋ ಎಂಬುದಾಗಿ ಯೇಸುವನ್ನೇ ಕೇಳುವಾಗ ಆತನು ಒಂದು ಸಮುದ್ರ ಯಾವಾಗಾದರೂ ಗದರಿಸುತ್ತಾನೋ ಆ ಕ್ಷಣ ಒಂದು ಸಮುದ್ರವು ಶಾಂತವಾಗುತ್ತದೆ. ಆತನು ಶಾಂತ ಸ್ವರೂಪನಾಗಿದ್ದಾನೆ. ಎಲ್ಲವನ್ನೂ ಆತನ ಮೇಲೆ ಅಧಿಕಾರ ಉಂಟು ಪ್ರಿಯರೇ. ನಾವು ಯಾವುದಕ್ಕೂ ಯೋಚನೆ ಮಾಡಬೇಕಾಗಿಲ್ಲ. ಒಂದು ಸಾರಿ ನಾವು ದೇವರನ್ನು ಸಂಪೂರ್ಣವಾಗಿ ವಿಶ್ವಾಸ ಇಡುವುದಾದರೆ ಆತನು ಎಲ್ಲದರಲ್ಲೂ ಸರ್ವಶಕ್ತನಾಗಿದ್ದು ನಮ್ಮನ್ನು ಬಿಡುಗಡೆ ಕೊಡುವತನಾಗಿದ್ದಾನೆ. ಆತನು ನಮ್ಮನ್ನು ಬಿಡಿಸಿ ನಮ್ಮನ್ನು ಆಶೀರ್ವದಿಸುವಂತನಾಗಿದ್ದಾನೆ ಪ್ರಿಯರೇ. ಆತನು ಒಳ್ಳೆಯ ದೇವರಾಗಿದ್ದಾನೆ. ಆತನು ಎಲ್ಲದರಲ್ಲೂ ಒಳ್ಳೆಯವನಾಗಿದ್ದಾನೆ. ಯಾವತ್ತು ಒಳ್ಳೆಯದನ್ನೇ ಮಾಡುವತನಾಗಿದ್ದಾನೆ. ಅದಕ್ಕೆ ಹೇಳುತ್ತಾನೆ ಅಬ್ರಹಾಮಿಗೆ, ನೀನು ನನ್ನೊಡನೆ ದೋಷ ಇಲ್ಲದವನಾಗಿ ನೀನು ನಡೆದುಕೋ ಎಂಬುದಾಗಿ. ಏಕೆಂದರೆ ಆತನು ಪರಿಶುದ್ಧನೆಂಬುದಾಗಿ. ನಾವು ಪರಿಶುದ್ಧವಾಗಿದ್ದರಿಂದ ಸಹ ನೀವು ಸಹ ಪರಿಶುದ್ಧರಾಗಿರಿ ಎಂದು ದೇವರ ವಾಕ್ಯ ಹೇಳಿದ ಪ್ರಕಾರ ಆತನಲ್ಲಿ ನಾವು ಇರುವಾಗ ನಾವು ಅಧಿಕವಾಗಿ ದೇವರಿಗೆ ಇಷ್ಟ ರೀತಿಯಾಗಿ ನಾವು ಬಾಳಬೇಕಾಗಿದೆ. ಒಂದು ವೇಳೆ ದೇವರು ನಮ್ಮಲ್ಲಿ ಇದ್ದರೆ ನಾಳೆ ದಿನ ದೇವರಿಗೆ ನಾವು ಲೆಕ್ಕ ಕೊಡಬೇಕಾಗುತ್ತದೆ. ಅದಕ್ಕೋಸ್ಕರ ಈ ದಿನ ನಾನು ನಿಮ್ಮನ್ನು ಎಚ್ಚರಿಸುತ್ತೇನೆ. ಈ ದಿನ ನೀವು ಯಾವ ರೀತಿ ಇದ್ದೀರಾ, ನೀವು ಏನು ಮಾಡುತ್ತಿದ್ದೀರಾ ಎಂಬುದಾಗಿ ದೇವರಿಗೆ ಗೊತ್ತುಂಟು. ಆತನು ಎಲ್ಲದರಲ್ಲೂ ನೋಡುವತನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ಆದ್ದರಿಂದ ದೇವರು ನಿಮ್ಮನ್ನು ನೋಡುತ್ತಿದ್ದಾನೆ ಪ್ರಿಯರೇ. ಆತನು ನಿಮ್ಮೊಡನೆ ಎಲ್ಲದರಿಂದ ನಿಮ್ಮನ್ನು ತಪ್ಪಿಸಿ ಆತನು ಕಾಪಾಡುವನಾಗಿದ್ದಾನೆ. ನೀವು ಯಾವುದಕ್ಕೂ ಭಯಪಡದೆ ದೇವರಲ್ಲಿ ನೀವು ಯಾವತ್ತಾಗಲೇ ಸಂಪೂರ್ಣವಾಗಿ ಆತುಕೊಳ್ಳುತ್ತಿರೋ ದೇವರು ನಿಮ್ಮನ್ನು ಬಿಡಿಸಿ ನಿಮ್ಮನ್ನು ಕಾಪಾಡುತ್ತಾನೆ. ನಿಮ್ಮ ಎಲ್ಲ ಕಷ್ಟ ಎಲ್ಲವನ್ನು ನೀಗಿಸಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ನಾನು ನಿಮ್ಮೊಡನೆ ದೇವರನ್ನು ಬೇಡಿಕೊಳ್ಳುತ್ತೇನೆ. ನಿಮ್ಮ ಎಲ್ಲ ಕಷ್ಟ ಎಲ್ಲವೂ ತೊಲಗಿ ಹೋಗಬೇಕೆಂದು ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಈ ಒಂದು ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಡನೆ ಇವತ್ತೇನು ಮಾತನಾಡುತ್ತಾನೋ
ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಹೃದಯದಲ್ಲಿ ಏನು ಮಾತನಾಡುತ್ತಾನೋ ನಮಗೆ ಗೊತ್ತಿಲ್ಲ. ಆದರೆ ಒಂದು ಚಿಕ್ಕದಾಗಿ ನಾನು ಈ ಒಂದು ವಾಕ್ಯವನ್ನು ಹಂಚಿಕೊಳ್ಳುವಾಗ ಅದು ಒಂದು ದೊಡ್ಡ ದೊಡ್ಡ ಕಾರ್ಯವಾಗಬೇಕೆಂಬುದಾಗಿ ನಾನು ಆಶಿಸುತ್ತಿದ್ದೇನೆ. ಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಾಗಿ ಒಂದು ವಿಡಿಯೋ ಮಾಡುವುದಕ್ಕೆ ನನಗೆ ನಿಮ್ಮ ಒಂದು ಪ್ರೋತ್ಸಾಹ ಬೇಕಾಗಿದೆ. ಅದಕ್ಕೋಸ್ಕರ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೇನೆ. ನಿಮ್ಮೊಂದು ಎನ್ಕರೇಜ್ಮೆಂಟ್ ನನಗಿದ್ದರೆ ಸಾಕು. ದೇವರ ಒಂದು ಆಶೀರ್ವಾದ ನನಗಿದ್ದರೆ ಸಾಕು. ನಾನು ಎಲ್ಲವನ್ನೂ ಮಾಡಬಲ್ಲೆ, ಏಕೆಂದರೆ ದೇವರಲ್ಲಿ ಇದ್ದುಕೊಂಡು ಎಲ್ಲವನ್ನೂ ಮಾಡುವ ಸರ್ವಶಕ್ತನು ನಮ್ಮೊಳಗೆ ಇರುವಾಗ ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ದೇವರು ವಾಕ್ಯ ಹೇಳುತ್ತಲ್ಲ ಪ್ರಿಯರೇ. ಅದಕ್ಕೋಸ್ಕರ ನಿಮ್ಮಲ್ಲಿ ನಾನು ಇದೇ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ, ನಿಮ್ಮೊಂದು ಪ್ರೋತ್ಸಾಹ ನನಗಿರಲಿ ಎಂಬುದಾಗಿ. ಈ ಒಂದು ಚಿಕ್ಕ ವಾಕ್ಯವು ದೇವರು ಹೆಚ್ಚಾಗಿ ಆಶೀರ್ವದಿಸಲೇಬೇಕೆಂದು ಯೇಸುವಿನ ಅತಿ ಸರ್ವಶಕ್ತನು ನಿಮ್ಮೊಡನೆ ಇದ್ದು ನಿಮ್ಮನ್ನು ಎಲ್ಲ ಕಷ್ಟಗಳನ್ನು ನೀಗಿಸಿ ನಿಮ್ಮನ್ನು ಬಲಪಡಿಸಲು ಎಂಬುದಾಗಿ ಯೇಸುವಿನ ಮುದ್ದಾದ ನಾಮದಲ್ಲಿ ಈ ವಾಕ್ಯವನ್ನು ಹಂಚಿಕೊಳ್ಳುತ್ತಾ ಇಲ್ಲಿಗೆ ನಾನು ಮುಗಿಸಿಕೊಳ್ಳುತ್ತಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.